ಪೂರ್ಣ ರೀತಿ ಧ್ಯಾನ ಕೇಂದ್ರಿತ ಮಾಡೋದಿಲ್ವೋ ಅಲ್ಲಿ ತನಕ ನೀನು ನಿನ್ನ ಗುರಿ ಕಡೆ ತಲುಪೋದಕ್ಕಾಗಲ್ಲ. ಅದಕ್ಕೆ ಮನಸ್ಸನ್ನ ಏಕಾಗ್ರತೆಯಲ್ಲಿ ಇಡು ಮತ್ತು ಯಾವ ಕೆಲಸ ಮಾಡ್ತೀಯೋ ಅದರಲ್ಲಿ ಪೂರ್ಣ ರೀತಿ ಮುಳುಗೋಗು. ನಿನ್ನ ಪ್ರಯತ್ನಗಳು ಖಂಡಿತ ಸಫಲವಾಗುತ್ತೆ. ಮತ್ತೆ ನೆನಪಿಡು, ಎಲ್ಲಾ ತರಹದ ಜ್ಞಾನಕ್ಕೆ ಒಂದು ಮೂಲ ತತ್ವ ಧ್ಯಾನ ಇದೆ. ಅದಕ್ಕೆ ಏನೇ ಮಾಡೋದಕ್ಕೂ ಮೊದಲು ನೀನು ಒಂದೇ ಜಾಗದಲ್ಲಿ ಧ್ಯಾನ ಇಡುವುದನ್ನ ಕಲಿಬೇಕಾಗತ್ತೆ. ನೀನು ಯಾವ ರೀತಿ ಅಭ್ಯಾಸ ಇಡ್ತೀಯೋ ಅದೇ ರೀತಿ ನಿನ್ನ ಮನಸ್ಸು ಆಗ್ತಾ ಹೋಗುತ್ತೆ. ಅದಕ್ಕೆ ಚಿಕ್ಕದಿಂದ ಚಿಕ್ಕ ಕೆಲಸ ಕೂಡ ಗಮನ ಇಟ್ಟು ಮಾಡು. ಈ ರೀತಿ ಮಾಡೋದ್ರಿಂದ ಮನಸ್ಸಿನ ಸ್ವಭಾವ ಬದಲಾಗೋಗುತ್ತೆ. ಆಗ ನಿನಗೆ ಸಫಲತೆ ಖಂಡಿತ ಸಿಗುತ್ತೆ. ಮೂರನೇ ಕತೆ. ಒಬ್ಬ ಯುವಕ ಸ್ವಾಮೀಜಿಗೆ ಕೇಳ್ದ, ಮನಸ್ಸಲ್ಲಿ ಬರುವ ವಿಚಾರಗಳನ್ನ ಹೇಗೆ ಬಿಡಬೇಕು. ಸ್ವಾಮೀಜಿಯ ಯುವಕನಿಗೆ ಹೇಳಿದ್ರು, ಹೇಳ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ನೀನೊಂದು ಪರೀಕ್ಷೆ ಕೊಡಬೇಕು. ಮತ್ತೆ ಒಂದು ಗ್ಲಾಸ್ ಅಲ್ಲಿ ನೀರು ತುಂಬಿ ಸ್ವಾಮೀಜಿಯ ಹುಡುಗನ ಕೈಗೆ ಕೊಟ್ರು. ಮತ್ತೆ ಹೇಳಿದ್ರು, ನೀರಿನ ಒಂದು ತುಟ್ಟು ಬೀಳಿಸದೇ ಇರೋ ಹಾಗೆ ಇದನ್ನ ಹಿಡ್ಕೊಂಡು ನಿಂತಿರೋ. ಯುವಕ ಹೇಳ್ದ, ಇದಂತೂ ತುಂಬಾ ಸುಲಭ ಇದೆ. ಅವನು ಅದನ್ನ ಮಾಡೋದು ಶುರು ಮಾಡ್ದ. ಶುರುಲಿ ಎಲ್ಲಾ ಸರಿಯಾಗಿತ್ತು. ಆದ್ರೆ ಸ್ವಲ್ಪ ಸಮಯದಲ್ಲೇ ಅವನ ಮನಸ್ಸಲ್ಲಿ